ಹಲಸಿನ ಹಣ್ಣಿನ ಬೀಜ ಮತ್ತು ಬೀನ್ಸ್ ಹಾಕಿ ಮಾಡಿದಂತಹ ಪಲ್ಯ ಇವತ್ತಿನ ರೆಸಿಪಿ. ಸುಕ್ಕ ಅಂತಲೇ ಹೇಳಬಹುದು. ಹಲಸಿನ ಹಣ್ಣು ಹಲಸಿನ ಬೀಜ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟನೇ ಅಲ್ಲ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ಈ ಸುಕ್ಕ ಹೇಗೆ ಮಾಡೋದೆಂದು ನೋಡುವ. ಇಲ್ಲಿ ನೋಡಿ, ನಾನು ಬೀನ್ಸ್ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಒಂದು 300 ಗ್ರಾಮ್ನಷ್ಟು ಬೀನ್ಸ್ ಇದೆ ಮತ್ತು ಹಲಸಿನ ಬೀಜವನ್ನು ನಾನು ಈ ರೀತಿ ಗುದ್ದಿ, ಅಂದರೆ ಪೂರ ಪುಡಿ ಅಲ್ಲ, ಅದು ಪೀಸ್ ಆಗಬೇಕು. ಆ ರೀತಿ ನಾನು ಇದನ್ನು ಗುದ್ದಿ ಪುಡಿ ಮಾಡಿದ್ದೇನೆ. ನೋಡಿ, ಪುಡಿ ಮಾಡಿದಂದರೆ ಅದು ಕಟ್ಟಾಗೋ ಹಾಗೆ. ಇದರ ಸಿಪ್ಪೆಯನ್ನು ಎಲ್ಲ ತೆಗಿಬೇಕು. ತೆಗೆದು ನಂತರ ನೀರಲ್ಲಿ ಹಾಕಿ ಇಡ್ತೇನೆ ನಾನು. ಒಂದು ಚೂರು ಸಿಪ್ಪೆ ಸಹ ಉಳಿಬಾರ್ದು. ಒಣಗಿದ ಹಲಸಿನ ಬೀಜ ಆದರೆ ಅದು ಚೆನ್ನಾಗಿ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಸ್ವಲ್ಪ ಬೀಜವನ್ನು ಒಣಗಿಸಿದರೆ ಆವಾಗ ಅದು ಫುಲ್ಲು ಡ್ರೈ ಆಗಿರ್ತದೆ. ನೋಡಿ, ಗುದ್ದಿದ ಕೂಡಲೇ ಸಿಪ್ಪೆ ಚೆನ್ನಾಗಿ ಬಿಟ್ಟು ಕೊಡ್ತದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನಿಲ್ಲಿ ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಮುಳುಗುವಷ್ಟು ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 3 ವಿಜಿಲ್ ಕೂಗಿಸ್ತೇನೆ. ಸಾಕಾಗ್ತದೆ ಅಷ್ಟು. ನೋಡಿ, ಇದು ಬೀನ್ಸಿಗೋಸ್ಕರ ನಾನು 1 ಲೋಟ ನೀರು ಹಾಕಿ ಬೀನ್ಸನ್ನು ನೋಡಿ ದೊಡ್ಡದಾಗಿ ಸ್ವಲ್ಪ ಕಟ್ ಮಾಡಿದ್ದೇನೆ. ತುಂಬ ಸಣ್ಣದಾಗಿ ಕಟ್ ಮಾಡಲಿಲ್ಲ. ಇದನ್ನು ಒಮ್ಮೆ ಜೋರು ಉರಿಯಲ್ಲಿ ಬೇಯಲಿಕ್ಕಿಟ್ಟು ನಂತರ ಮೆಲ್ಲ ಉರಿಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕಿಡುವ. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಉಪ್ಪು ಹಾಕ್ತಾ ಇದ್ದೇನೆ ನಾನು. ನೀರು ಸಹ ಸ್ವಲ್ಪ ಅದು ಆರಿ ಕಡಿಮೆ ಆಗ್ತದೆ ಬೆಂದ ಕೂಡಲೇ. ಹಾಗಾಗಿ ನಾನು ಮುಳುಗುವಷ್ಟೇ ನೀರು ಹಾಕಿದ್ದೇನೆ ಇದಕ್ಕೆ ಸಹ. ಈಗ ಇದಕ್ಕೆ ಮಸಾಲೆ ಏನೇನು ಬೇಕು ನೋಡುವ. ಒಂದು ಪ್ಯಾನಿಗೆ ನಾನಿಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಒಂದು 8 ಕರಿಮೆಣಸು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಕರಿಬೇವು, ಫ್ರೆಶ್ ಕರಿಬೇವು. ಖಾರಕ್ಕೆ ನೋಡಿ ನಾವು ಕೆಂಪು ಮೆಣಸು, ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸನ್ನು ಹಾಕ್ತಾ ಇದ್ದೇನೆ. ಖಾರ ಸ್ವಲ್ಪ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇದಕ್ಕೆ 1 ತುಂಡು ಈರುಳ್ಳಿ ಮತ್ತು ಒಂದು 4 ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಹುಳಿ, ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ಒಂದು ಈರುಳ್ಳಿಯ 1/4 ಭಾಗ, ಇದು ಸಣ್ಣ ಈರುಳ್ಳಿಯ. ಇಷ್ಟು ಹಾಕಿದರೆ ಸಾಕಾಗ್ತದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನು ತರಿಯಾಗಿ ರುಬ್ಬಿದ್ದೇನೆ. 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ಹಾಕಿ ಒಮ್ಮೆ ಗರ್ರ ಅಂತ ತಿರುಗಿಸಿದರೆ ಸಾಕು. ಯಾಕಂದರೆ ಇದು ತರಿಯಾಗಿರಬೇಕು ತೆಂಗಿನ ತುರಿ. ನುಣ್ಣಗಾದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸುಕ್ಕ ಮಾಡುವಾಗ ನಾವು ತರಿಯಾಗಿಯೇ ಗ್ರೈಂಡ್ ಮಾಡೋದು. ಇದು ನೋಡಿ, 3 ವಿಜಿಲಲ್ಲಿ ಚೆನ್ನಾಗಿ ಬೆಂದಿದೆ. ಇದು ತುಂಬ ಸಾಫ್ಟ್ ಸಹ ಆಗಿರಬಾರ್ದು, ಅದಕ್ಕೋಸ್ಕರ. ಬೀನ್ಸ್ ಸಹ ಅಷ್ಟೊತ್ತಿಗೆ ಬೆಂದಿದೆ. ಈಗ ನಾನು ಬೆಂದ ಹಲಸಿನ ಬೀಜವನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದಕ್ಕೆ ಈಗ ರೆಡಿ ಮಾಡಿಟ್ಟ ಮಸಾಲೆ ಇದೆ ನೋಡಿ, ನಾವು ಮಿಕ್ಸಿ ಜಾರಲ್ಲಿದ್ದದನ್ನು ನಾನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. ಈ ಮಸಾಲೆ ಟೇಸ್ಟೇ ಇದಕ್ಕೆ ಒಳ್ಳೆ ರುಚಿ ಕೊಡ್ತದೆ. ದೋಸೆ, ಚಪಾತಿ, ಅನ್ನಕ್ಕಂತೂ ಇದು ಹೇಳಿ ಮಾಡಿಸಿದಂತಹ ಸುಕ್ಕ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ಹಲಸಿನ ಬೀಜ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ಹಲಸಿನ ಹಣ್ಣು ತಂದ ಕೂಡಲೇ. ಹಾಗಾಗಿ ಇದನ್ನೀಗ ನಾನು ಮೆಲ್ಲ ಉರಿಯಲ್ಲಿ ಒಂದು 3-4 ನಿಮಿಷ ಬೇಯಿಸ್ತೇನೆ ಇದನ್ನು. ನಂತರ ಒಂಚೂರು ಈ ರೀತಿ ಮುಚ್ಚಳ ತೆಗೆದು 1-2 ನಿಮಿಷ ಬೇಯಿಸ್ತೇನೆ. ಈಗ ಇದು ರೆಡಿಯಾಗಿದೆ. ಮಸಾಲೆಯ ಹಸಿಯೆಲ್ಲ ವಾಸನೆ ಹೋಗಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸೌಟಿಗೆ ನೋಡಿ, ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆ ಹಾಕ್ಕೊಳ್ಬಹುದು. 1 ಸಣ್ಣ ಚಮಚ ಸಾಸಿವೆ ನೋಡಿ, ಈಗ ಚಟಪಟ ಅಂತ ಇದೆ. ಆವಾಗ ಸ್ವಲ್ಪ ಅಂದರೆ 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ. ಒಗ್ಗರಣೆಗೆ ಒಳ್ಳೆ ಪರಿಮಳ ಮತ್ತು ರುಚಿ ಸಹ ಕೊಡ್ತದೆ ಇದಕ್ಕೆ. ಈಗ ನೋಡಿ, ಸ್ವಲ್ಪ ಕೆಂಪಗಾಗ್ತಾ ಬರ್ತಾ ಇದೆ ಅಷ್ಟೇ. ಆವಾಗ ಒಂದು 6-7 ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೇನೆ ನಾನು. ಮತ್ತೊಂದು 1/4 ತುಂಡಿನಷ್ಟು ಸಣ್ಣಗೆ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೇನೆ ನಾನು. ಇದು ಒಳ್ಳೆ ಕೆಂಪು ಬಣ್ಣ ಬರಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಬರಬೇಕು ಒಗ್ಗರಣೆ. ನಂತರ ಇದಕ್ಕೊಂದು ಕರಿಬೇವು, ಸ್ವಲ್ಪ ಹಿಂಗು ಸ್ವಲ್ಪ ಹಾಕೋದಾದರೆ ಹಾಕ್ಬೋದು. ನಾನು ಬೆಳ್ಳುಳ್ಳಿ ಹಾಕಿದ್ದೇನೆ, ಅದಕ್ಕೋಸ್ಕರ ಹಾಕಲಿಲ್ಲ. ಕರಿಬೇವು 2-3 ಸಲ ಹಾಕ್ತಾ ಇದ್ದೇನೆ. ಕರಿಬೇವು ಹಾಕಿದಷ್ಟು ಪರಿಮಳ ಮತ್ತು ರುಚಿ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ನೋಡಿ, ಸ್ವಲ್ಪ ಹಿಂಗು ಒಂದು 1/4 ಟೀ ಸ್ಪೂನ್ನಷ್ಟು ಹಾಕಿದರೆ ಸಾಕು. ಈಗ ಇದಕ್ಕೆ ಈ ಒಗ್ಗರಣೆನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದರೆ
ಹಲಸಿನ ಬೀಜ ಮತ್ತು ಬೀನ್ಸ್ ಪಲ್ಯ ರೆಡಿ ಆಯಿತು. ಸುಕ್ಕ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡಿದ್ದೇನೆಂದು. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.